ಮಿಗಿಲಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರೇ ನಮಸ್ಕಾರ. ನಾನು ಡಾಕ್ಟರ್ ಪ್ರಿಯಾ ಕೇವಳಸನ್ನವರ್, ಸಹಾಯಕ ಪ್ರಾಧ್ಯಾಪಕರು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಾನು ನಿಮಗೆ ಬೀಜ ಜೀವಂತಿಕೆ ಪರೀಕ್ಷೆ ಅಂದರೆ ಸೀಡ್ ವಯಾಬಿಲಿಟಿ ಟೆಸ್ಟ್ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಬೀಜ ಜೀವಂತಿಕೆ ಪರೀಕ್ಷೆ ಅಂದರೆ ಸೀಡ್ ವಯಾಬಿಲಿಟಿ ಟೆಸ್ಟ್, ಇದನ್ನು ಮೊದಲು ಕಂಡುಹಿಡಿದವರು ಡಾಕ್ಟರ್ ಜಾರ್ಜ್ ಲೆಕಾನ್. ಇವರು ಈ ಒಂದು ವಿಧಾನವನ್ನು ಕಂಡುಹಿಡಿದ ತಕ್ಷಣ ಯಾಕೆ ಉಪಯೋಗ ಆಗುತ್ತದೆ ಅಂತಂದ್ರೆ, ಇಲ್ಲಿ ಬಹಳ ಕಡಿಮೆ ಸಮಯದಲ್ಲೇ ನಾವು ಬೀಜ ಜೀವಂತ ಇದೇನೋ ಇಲ್ಲನೋ ಅಂತ ಟೆಸ್ಟ್ ಮಾಡಬಹುದು. ಇದನ್ನ ಟೆಸ್ಟ್ ಮಾಡಕ್ಕೆ ಒಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ಗೆ ನಾವು ಸಾಮಾನ್ಯವಾಗಿ TZ ಕೆಮಿಕಲ್ ಅಂತ ಕರಿತೀವಿ. ಅದರ ಕೆಮಿಕಲ್ ನೇಮ್ ಬಂದ್ಬಿಟ್ಟು 2,3,5 ಟ್ರೈಫಿನೈಲ್ ಟೆಟ್ರಾಜೋಲಿಯಂ ಕ್ಲೋರೈಡ್ ಅಥವಾ 2,3,5 ಟ್ರೈಫಿನೈಲ್ ಟೆಟ್ರಾಜೋಲಿಯಂ ಬ್ರೋಮೈಡ್. ಈ ರಾಸಾಯನಿಕವನ್ನು ಉಪಯೋಗಿಸಿ ನಾವು ಈ ಒಂದು ಪರೀಕ್ಷೆಯನ್ನು ಮಾಡುತ್ತೇವೆ. ಈ ಪರೀಕ್ಷೆಯ ಉಪಯೋಗಗಳೆಂದರೆ, ನಾವು ಇವಾಗ ಜರ್ಮಿನೇಷನ್ ಅಂದ್ರೆ ಬೀಜ ಮೊಳಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಒಂದು 14 ರಿಂದ 15 ದಿವಸ ಬೇಕಾಗುತ್ತೆ. ಅಷ್ಟು ಸಮಯ ಇಲ್ಲದೆ ಇದ್ದಾಗ ತುಂಬಾ ನಮಗೆ ತ್ವರಿತವಾಗಿ ಅದರ ರಿಸಲ್ಟ್ ಬೇಕಾಗಿರುತ್ತೆ. ಆ ಸಮಯದಲ್ಲಿ ನಾವು ಈ ಬೀಜ ಜೀವಂತಿಕೆ ಪರೀಕ್ಷೆಯನ್ನು ಉಪಯೋಗಿಸಿ ಬೀಜಗಳ ಗುಣಮಟ್ಟವನ್ನು ದೃಢೀಕರಿಸಬಹುದು. ಆದ್ದರಿಂದ ಯಾವ ಬೀಜ ಕವಚ ದಪ್ಪವಾಗಿದ್ದರೆ ಅಂತ ಬೀಜಗಳನ್ನು ನಾವು ಮೊದಲೇ ನೆನೆ ಇಡ್ತೀವಿ. ನೆನೆ ಇಡೋದಂತಂದ್ರೆ ನೀರಲ್ಲಿ ಹಾಕಿ ಸ್ವಲ್ಪ 3-4 ಗಂಟೆಗಳ ಸಮಯ ನೀರಲ್ಲಿ ನೆನೆ ಇಡ್ತೀವಿ. ನೆನೆ ಇಟ್ಟು ಆಮೇಲೆ ಬೀಜ ಕವಚ ತೆಳು ಆದ ಮೇಲೆ ಈ ಕೆಮಿಕಲ್ ಅನ್ನು ತಗೊಂಡ್ಬಿಟ್ಟು, ಈ ರಸಾಯನವನ್ನು ತಗೊಂಡ್ಬಿಟ್ಟು ಅದನ್ನ ಡಿಸ್ಟಿಲ್ ವಾಟರ್ ಅಲ್ಲಿ ಹಾಕ್ಬಿಟ್ಟು, ಅಂದ್ರೆ ಪರ್ಸೆಂಟೇಜ್ ಇರುತ್ತೆ, 1% ಮಾಡ್ಕೊಂತೀವಿ ನಾವು. 1% ಮಾಡಿಬಿಟ್ಟು ಅದನ್ನ ಆ ನೀರಲ್ಲಿ ಮಿಶ್ರಣ ಮಾಡಿ, ಸರಿಯಾಗಿ ಮಿಶ್ರಣ ಮಾಡಿದ ಮೇಲೆ ನಾವು ಬೀಜಗಳ ಕವಚಗಳು ತೆಳು ಆದ ಮೇಲೆ ಆ ಬೀಜಗಳನ್ನು ಆ ರಸಾಯನದಲ್ಲಿ ಹಾಕಿದ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಬಿಟ್ಟಾಗ ಒಂದು ವೇಳೆ ಬೀಜ ಜೀವಂತಿಕೆ ಚೆನ್ನಾಗಿದ್ದು, ಬೀಜ ಒಳ್ಳೆ ಗುಣಮಟ್ಟದ್ದಾಗಿದ್ರೆ ಬೀಜದಲ್ಲಿ ನಾವು ಕಲರ್ ಚೇಂಜ್ ಅಂದ್ರೆ ಬಣ್ಣ ಬದಲಾವಣೆ ಆಗುತ್ತದೆ. ಕವಚದಲ್ಲಿ ನಾವು ನೋಡಬಹುದು, ಮತ್ತೆ ಪೂರ್ತಿ ಬೀಜದಲ್ಲಿ ನಾವು ಕಲರ್ ಚೇಂಜ್ ಅಂದ್ರೆ ಬಣ್ಣ ಚೇಂಜ್ ಆಗೋದನ್ನ ನೋಡ್ತೀವಿ. ಅದು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ಬಣ್ಣ ಚೇಂಜ್ ಆಗುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಈ ಬೀಜಗಳು ಒಳ್ಳೆ ಗುಣಮಟ್ಟದ ಬೀಜಗಳು ಅಂತ ನಾವು ಅದನ್ನ ದೃಢೀಕರಿಸಬಹುದು. ಇದನ್ನ ನಾವು ತುಂಬಾ ತ್ವರಿತವಾಗಿದ್ದ ನಮಗೆ ರಿಸಲ್ಟ್ ಬೇಕಾದಾಗ ಈ ಒಂದು ಪರೀಕ್ಷೆಯನ್ನು, ಬೀಜಗಳ ಗುಣಮಟ್ಟಗಳನ್ನು ನಿರ್ಧರಿಸಲು ಮಾಡುತ್ತೇವೆ. ಇದನ್ನು ಎಲ್ಲ ನಮ್ಮ ಬೀಜ ಪರೀಕ್ಷಾಲಯಗಳಲ್ಲಿ ಅಥವಾ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಭಾಗದ ಲ್ಯಾಬೊರೇಟರಿಗಳಲ್ಲೂ ಕೂಡ ನಾವು ಈ ಒಂದು ಪರೀಕ್ಷೆಯನ್ನು ಮಾಡುತ್ತೇವೆ. ಇದರಲ್ಲೇನೋ ನಾವು ಇದನ್ನ ಬೀಜದಲ್ಲಿ ನಮಗೆ ಬೀಜ ಜೀವಂತಿಕೆ ಎಷ್ಟು ಮುಖ್ಯನೋ ಅಷ್ಟೇ ಬೀಜದ ಗುಣಮಟ್ಟ ನಿರ್ಧರಿಸಲು ಬೀಜ ಮೊಳಕೆ ಪರೀಕ್ಷೆನೂ ಉಪಯೋಗವಾಗಿದೆ. ಬಟ್ ಇದರಲ್ಲಿ ನಾವು ಬೀಜಗಳಲ್ಲಿ ಆ ಬಣ್ಣ ಬದಲಾವಣೆ ಆಗಿರುತ್ತಲ್ಲ, ಬಣ್ಣ ಪೂರ್ತಿಯಾಗಿ ಬದಲಾವಣೆ ಆಗಿದೆಯೇನೋ ಅಥವಾ ಎಲ್ಲೆಲ್ಲೋ ಒಂದೊಂದು ಕಡೆ ಮಾತ್ರ ಬದಲಾವಣೆ ಆಗಿ ಪೂರ್ತಿ ಬೀಜ ಬಣ್ಣ ಚೇಂಜ್ ಆಗದೆ ಇದ್ದಾಗ ಅಂತದನ್ನ ನಾವು ಮೀಡಿಯಂ ಗುಣಮಟ್ಟ ಅಥವಾ ಕೆಳ ಗುಣಮಟ್ಟದ ಬೀಜಗಳು ಅಂತ ನಾವು ದೃಢೀಕರಿಸ್ತೀವಿ. ಅದೇ ಪೂರ್ತಿ ಬೀಜ ಎಲ್ಲ ಕೆಂಪು ಕಲರ್ ಆಗಿ ಅಥವಾ ಗುಲಾಬಿ ಕಲರ್ ಆಗಿ ಬದಲಾವಣೆ ಆಗಿದ್ದರೆ ಅಂತ ಬೀಜಗಳನ್ನು ಒಳ್ಳೆ ಗುಣಮಟ್ಟದ ಬೀಜಗಳು ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ತ್ವರಿತವಾಗಿ ಮಾರಾಟ ಮಾಡಬೇಕಾಗಿದ್ರೆ ಯಾವುದೋ ಒಂದು ಬೀಜನ, ಆ ಬೀಜದ ಗುಣಮಟ್ಟವನ್ನು ದೃಢೀಕರಿಸಲು ಈ ಒಂದು ಪರೀಕ್ಷೆ ತುಂಬಾ ಉಪಯುಕ್ತವಾಗಿದೆ. ಆಮೇಲೆ ನಮ್ಮ ಲ್ಯಾಬೊರೇಟರಿಗಳಲ್ಲೂ ನಾವು ಇದನ್ನ ಮಾಡ್ತೀವಿ. ಎಲ್ಲ ಬೀಜ ಪರೀಕ್ಷಾಲಯಗಳಲ್ಲೂ ಈ ಒಂದು ಟೆಟ್ರಾಜೋಲಿಯಂ ಟೆಸ್ಟ್ ಅಂತೀವಲ್ಲ, ಇದನ್ನ ಮಾಡ್ತೀವಿ. ಇದು ತುಂಬಾ ಉಪಯುಕ್ತವಾಗಿದೆ. ಯಾರಾದ್ರೂ ರೈತರು ತಮ್ಮ ಬೀಜದ ಗುಣಮಟ್ಟವನ್ನು ತಾವು ಇವಾಗಲೇ ಮಾರಾಟ ಮಾಡಬೇಕಾಗಿತ್ತು, ತ್ವರಿತವಾಗಿ ಅದರ ರಿಸಲ್ಟ್ ಬೇಕಾದಾಗ ಈ ಒಂದು ಪರೀಕ್ಷೆಯನ್ನು ಮಾಡಿ ಬೀಜಗಳ ಗುಣಮಟ್ಟವನ್ನು ನಿರ್ಧರಿಸಬಹುದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9060202709 ಸಂಪರ್ಕಿಸಬಹುದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.